ಮೈಸೂರು ಜಿಲ್ಲೆಯ ನಂಜನಗೂಡಿನಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಪುರಾತನ ಲಕ್ಷ್ಮೀಕಾಂತ ದೇವಾಲಯಕ್ಕೆ ಪ್ರಸಿದ್ಧವಾದ ಗ್ರಾಮ ಕಳಲೆ ಅಥವಾ ವೇಣುಪುರಿ. ಅದರ ಶಾನುಭೋಗರಾಗಿದ್ದ ಶ್ರೀ ಸುಬ್ಬರಾವ್ ಮತ್ತು ಧರ್ಮಪತ್ನಿ ಶ್ರೀಮತಿ ವೆಂಕಟಸುಬ್ಬಮ್ಮ ಉರ್ಫ್ ಸುಂದರಮ್ಮನವರ 8ನೇ ಮಗುವಾಗಿ 1936ರಲ್ಲಿ ಮನ್ನಾರ್ ಕೃಷ್ಣರಾವ್ ರವರ ಜನನವಾಯಿತು. ಮನ್ನಾರ್ ರವರು ಸುಮಾರು 3 ವರ್ಷದವರಿದ್ದಾಗ ತಂದೆ ಸುಬ್ಬರಾಯರನ್ನು ಹಾಗೂ 10ನೇ ತರಗತಿಯಲ್ಲಿದ್ದಾಗ ಕಷ್ಟಪಟ್ಟು ಬೆಳೆಸಿದ ತಾಯಿ ಸುಂದರಮ್ಮನವರನ್ನು ಕಳೆದುಕೊಂಡರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮನ್ನಾರರು ಮಂಡ್ಯ, ಮೈಸೂರು, ಕಳಲೆ, ನಂಜನಗೂಡು ಹಾಗೂ ಸರಗೂರಿನಲ್ಲಿ ನಡೆಸಿದರು. ಮನೆಗಾಗಿ ಓದು ನಿಲ್ಲಿಸಿ ದುಡಿಯುತ್ತಿದ್ದ ಚಿಕ್ಕಣ್ಣ ವೆಂಕಟರಾಮಯ್ಯನವರ ಸ್ನೇಹಿತರಾದ ನಾರಾಯಣ್ ರಾವ್ರವರ ಬಳಿ ಉಳಿದುಕೊಂಡು ಸರಗೂರಿನಲ್ಲಿ 10ನೇ ತರಗತಿಯನ್ನು ಹೆಚ್ಚು ಅಂಕದೊಂದಿಗೆ ತೇರ್ಗಡೆಯಾದರು. ನಂತರ ಬೆಂಗಳೂರಿನಲ್ಲೇ ಕೆಲಸ ಗಳಿಸಿ ಬಂದ ಚಿಕ್ಕಣ್ಣ ವೆಂಕಟು ತಮ್ಮ ಮನೆಯಲ್ಲೇ ಮನ್ನಾರುವನ್ನು ಇರಿಸಿಕೊಂಡು ಬಿಕಾಂ ಪದವೀಧರರಾಗಲು ಕಾರಣಕರ್ತರಾದರು. ಕಳಲೆಯಲ್ಲಿ ಶಾಲೆಗೆ ದಿನಕ್ಕೆ 10 ಕಿಲೋಮೀಟರ್ ನಡೆದ ಹಾಗೆ ಇಲ್ಲೂ ಸಹ ಪ್ರತಿದಿನ 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ RC ಕಾಲೇಜಿಗೆ ಓಡಾಡಿದರು. ಮಂಡ್ಯದಲ್ಲಿನ ಮೈ ಶುಗರ್ ಪ್ರೌಢಶಾಲೆಯಲ್ಲಿ ಉಪಾಧ್ಯಾಯ ಹುದ್ದೆ ಖಾಲಿ ಇರುವುದನ್ನು ಅವರ ಗುರುಗಳಾದ ಶ್ರೀ GVVN ರಾವ್ ಅವರು ತಿಳಿಸಿದ್ದಷ್ಟೇ ಅಲ್ಲದೆ ಮನ್ನಾರುವನ್ನು ಎಲ್ಲ ಸದಸ್ಯರ ಮನೆಗೂ ಖುದ್ದಾಗಿ ಕರೆದೊಯ್ದು ಶಿಫಾರಸು ಮಾಡಿ ಅವರಿಗೆ ಕೆಲಸ ದೊರೆಯುವಂತೆ ಮಾಡಿದರು. ನಮಸ್ಕಾರ. ಮನ್ನಾರ್ ಕೃಷ್ಣರಾವ್ ಮತ್ತು ಅವರ ಸಹೋದರರ ಸಂಪೂರ್ಣ ಕುಟುಂಬದ ಸದಸ್ಯರು ನಮ್ಮ ಕುಟುಂಬದೊಡನೆ ಹೊಂದಿದ್ದ ಸಂಬಂಧವನ್ನು ನಾವುಗಳು ಸದಾ ನೆನಪಿಸಿಕೊಳ್ಳುತ್ತೇವೆ. ಅವರುಗಳು ನಮ್ಮ ತಂದೆಯವರಾದ GV ವೆಂಕಟನಾರಾಯಣ ರಾವ್ ರವರ ಬಗ್ಗೆ ಹೊಂದಿದ್ದ ಗೌರವ, ನಿಕಟತನವನ್ನು ಮರೆಯಲು ಸಾಧ್ಯವಿಲ್ಲ. ಇದರಿಂದ ಮನ್ನಾರವರು ನಮ್ಮಗಳ ಜೀವನದಲ್ಲಿ ಅವಿಚ್ಛಿನ್ನ ಭಾಗವಾಗಿದ್ದರು. ಅವರ ವಿದ್ಯಾ ಕಾರ್ಯ ಪ್ರವೃತ್ತಿ ಮತ್ತು ಶಿಸ್ತಿನ ಅಧ್ಯಾಪಕ ನಿಪುಣತೆ, ವಿದ್ಯಾರ್ಥಿಗಳೊಡನೆ ಹೊಂದಿದ್ದ ಬಾಂಧವ್ಯ ಅವರನ್ನು ಇಡೀ ವಿದ್ಯಾಕ್ಷೇತ್ರದಲ್ಲಿ ಚಿರಪರಿಚಿತರು ಮತ್ತು ಪ್ರಖ್ಯಾತರನ್ನಾಗಿ ಮಾಡಿದೆ. ಅವರ ಮತ್ತೊಂದು ಪ್ರಶಂಸನೀಯ ಗುಣವೆಂದರೆ ಅವರು ತಮ್ಮ ಗುರು ಹಿರಿಯರ ಬಗ್ಗೆ ಹೊಂದಿದ್ದ ಗೌರವ ಮತ್ತು ಕೃತಜ್ಞತಾ ಭಾವ. ಉದಾಹರಣೆಗೆ, ಅವರು ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕು ಮರೆಯದೆ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವರಿಗೆ ವಂದಿಸುತ್ತಿದ್ದ ರೀತಿ ಮೆಚ್ಚುವಂಥದ್ದು. ನಮ್ಮ ತಂದೆಯವರ ಕಾಲಾನಂತರವೂ ಕೂಡ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವರ ಭಾವಚಿತ್ರದ ಮುಂದೆ ನಿಂತು ವಂದಿಸುತ್ತಿದ್ದುದನ್ನು ನಾವುಗಳು ಮರೆಯಲು ಅಸಾಧ್ಯ. ಈ ಎಲ್ಲ ಗುಣಗಳು ನಮ್ಮ ಈಗಿನ ಯುವ ಪೀಳಿಗೆಗೆ ದಾರಿದೀಪವಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರು ಭಾರತೀಯ ನೇತಾರರ ಬಗ್ಗೆ ಬರೆದಿರುವ ಲೇಖನಗಳು ಮತ್ತು ಪುಸ್ತಕಗಳು ಅತ್ಯಂತ ಪ್ರಶಂಸನೀಯವಾದದ್ದು. ನಾನು ಮತ್ತು ನಮ್ಮ ಕುಟುಂಬದ ಸದಸ್ಯರ ಪರವಾಗಿ ಭಗವಂತನು ಅವರಿಗೆ ಆರೋಗ್ಯ ಭಾಗ್ಯ ಕರುಣಿಸಿ ಈಗಿನ ಯುವ ಪೀಳಿಗೆಗೆ ದಾರಿದೀಪವಾಗಲಿ ಎಂದು ಹಾರೈಸುತ್ತೇನೆ. ವಾಣಿಜ್ಯ ಶಿಕ್ಷಕರಾಗಿ 1958ರಲ್ಲಿ ಮೈ ಶುಗರ್ ಪ್ರೌಢಶಾಲೆಯನ್ನು ಸೇರಿದ ಮನ್ನಾರರು ನಂತರ ಇಂಗ್ಲಿಷ್ ಮತ್ತು ಸಮಾಜಶಾಸ್ತ್ರವನ್ನು ಬೋಧಿಸಲು ಪ್ರಾರಂಭಿಸಿದರು. ಇವರ ಇಂಗ್ಲಿಷ್ ಪಾಠದ ಘಮ ಹೆಚ್ಚಾಗಿ ಹರಡಿ ಶಾಲೆಯಲ್ಲದೆ ಮನೆಯಲ್ಲೂ ಇಂಗ್ಲಿಷ್ ಪಾಠವನ್ನು ಪ್ರಾರಂಭಿಸಿದರು. ಮಂಡ್ಯದಲ್ಲಿ ಯಾವುದೇ ವಿದ್ಯಾರ್ಥಿ ಇಂಗ್ಲಿಷ್ನಲ್ಲಿ ನಪಾಸಾದರೆ ಅವನನ್ನು ಮನ್ನಾರ್ ಮೇಷ್ಟ್ರ ಹತ್ರ ಪಾಠಕ್ಕೆ ಕಳಿಸಿ ಖಂಡಿತ ಪಾಸಾಗ್ತಾನೆ ಎಂಬ ಮಾತು ಮನೆ ಮನೆಯಲ್ಲೂ ಹಬ್ಬಿತ್ತು. 1991 ಹಾಗೂ 93 ನಾನು ಮನ್ನಾರ್ ಮಾವನ ಹತ್ರ ಪಾಠ ಕಲಿತ ದಿನಗಳು. ಅವರು ಇಂಗ್ಲಿಷ್ ಗ್ರಾಮರ್ನ ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ರು ಅಂತಂದ್ರೆ, ಇವಾಗ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದನ್ನ ನಮ್ಗೆ ಹೇಳ್ಕೊಡ್ಬೇಕು. ಅವಾಗ ಕೋಟ್ ಮಾಡ್ತಿದ್ದು ತಿಮ್ಮ ವೆಟ್ಸ್ ತಿಮ್ಮಿ, ಬೊಮ್ಮ ಕಾಲ್ಸ್ ಬೊಮ್ಮಿ. ಸೊ ತಿಮ್ಮ, ತಿಮ್ಮಿ, ಬೊಮ್ಮ, ಬೊಮ್ಮಿ ಅನ್ನೋ ಹೆಸರುಗಳನ್ನ ತಗೊಂಡಾಗ ನಾವೆಲ್ಲ ಜೋರಾಗಿ ನಗ್ತಾ ಇದ್ವಿ. ಆದರೆ ಅದು ದಿನನಿತ್ಯದಲ್ಲಿ ನಮ್ಮ ಸುತ್ತಮುತ್ತಲಿರೋ ಹೆಸರುಗಳು. ಸೊ ಹಾಗಾಗಿ ನಮಗೆ ಆ ಹೆಸರು ಮುಖಾಂತರ ಇಂಗ್ಲಿಷ್ ಗ್ರಾಮರ್ಗೆ ಕನೆಕ್ಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗೋದು. ನಗ್ತಾ ಇದ್ವಿ, ಆದರೆ ನಗ್ನಗ್ತಾ ಯಾವಾಗ ಪಾಠ ಕಲಿತಿದ್ವಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಮಂಡ್ಯದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಹೇಗಪ್ಪ ಅಂದ್ರೆ, ನೀರಿಳಿದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅನ್ನುವ ಗಾದೆನ ನೆನಪಿಸ್ತದೆ. ನಮ್ಮ ಚಿಕ್ಕಪ್ಪ ಈ ಕಡುಬನ್ನ ಬಹಳ ಸರಳ ಹಾಗೂ ಸಹಜವಾಗಿ ಅರ್ಥವಾಗುವಂತೆ ಪಾಠ ಮಾಡಿ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ.
ಬರೀ ಇಂಗ್ಲಿಷ್ ಪಾಠ ಮಾಡಿ ಮಾತ್ರ ಸಹಾಯ ಮಾಡಿಲ್ಲ, ಕೆಲವು ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಅಥವಾ ನಾಮಿನಲ್ ಫೀ ತೆಗೆದುಕೊಂಡು ಹೇಳಿಕೊಡ್ತಿದ್ರು. ನಮ್ಮ ತಂದೆ BSK ಮೇಷ್ಟ್ರನ್ನ ಮತ್ತು ಮನ್ನಾರ್ ಮೇಷ್ಟ್ರನ್ನ ಜನ ಅಣ್ಣ ತಮ್ಮಂದ್ರು ಅಂತಲೇ ಸಂಬೋಧಿಸ್ತಾ ಇದ್ರು. ಅಷ್ಟು ಅವರು ಆತ್ಮೀಯವಾಗಿದ್ದರು. ಮೈಸೂರು ಹೈಸ್ಕೂಲಲ್ಲಿದ್ದಾಗ ಮನ್ನಾರ್ ಸರ್ ನಮಗೆ ಹಿಸ್ಟ್ರಿ ವಿಷಯ ಬೋಧನೆ ಮಾಡುವಾಗ 2ನೇ ಇಂಡೋ ಪಾಕ್ ಯುದ್ಧದಲ್ಲಿ ಪಾಕಿಸ್ತಾನದವರು ನಮ್ಮ ಕಾಶ್ಮೀರನ ಆಕ್ಯುಪೈ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ನಾವು ಅವತ್ತಿನ ಅವರ ರಾಜಧಾನಿಯಾದ ಲಾಹೋರ್ನ ಆಕ್ಯುಪೈ ಮಾಡ್ಕೊಂಡ್ವಿ, ಸುತ್ತುವರೆದು ಬಿಟ್ವಿ. ಅದನ್ನು ಮನ್ನಾರ್ ಸರ್ ಹೇಳ್ತಾ ಇದ್ದಿದ್ದು, ವೈರಿಗಳು ನಮ್ಮ ಜುಟ್ಟು ಕೈ ಹಾಕಿದ್ರು, ಕಾಶ್ಮೀರನ ಅವ್ರ ಜುಟ್ಟಿಗೆ ಒಂದು ಸಂಬೋಧನೆ ಮಾಡಿದ್ರು, ನಾವು ಅವರ ಕುತ್ತಿಗೆಗೆ ಕೈ ಹಾಕಿದ್ವಿ, ಅಂದರೆ ಅವರ ಕ್ಯಾಪಿಟಲ್ ಸಿಟಿನ ಸುತ್ತುವರೆದ್ವಿ. ಹಾಗಾಗಿ ಅವರು ಅನಿವಾರ್ಯವಾಗಿ ಹಿಮ್ಮೆಟ್ಟೋ ಹಾಗೆ ಆಯಿತು, ಅದರಿಂದಾಗಿ ನಮಗೆ ಯುದ್ಧದಲ್ಲಿ ಗೆಲುವು ಸಿಕ್ತು ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಹಾಗೆಯೇ MSM ಅವರು ಎಲ್ಲ ವಿಷಯಗಳಲ್ಲೂ ರೋಲ್ ಮಾಡಲಾಗಿದ್ದರು. ನಾವೆಲ್ಲ ಅವ್ರ ಕಡೆ ಆಸಕ್ತಿಯಿಂದ ಗಮನಿಸ್ತಾ ಇರ್ತಿದ್ವಿ. ಅವರ ಹೇಳ್ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಕ್ಕೆ ತಯಾರಾಗಿರ್ತಿದ್ವಿ. ನಾನು ಮಂಡ್ಯದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇಂಗ್ಲಿಷ್ ಕಲಿಬೇಕಂತ ಒಂದು ಇಚ್ಛೆ ಆಯಿತು. ಆಗ ನಾನು ಮಾಸು ಮನ್ನಾರ್ ಕೃಷ್ಣರ್ ಅವರ ಬಳಿ ಹೋಗಿ ಇಂಗ್ಲಿಷ್ ಕಲಿಸ್ಕೊಡಿ ಅಂತೇಳಿ ಕೇಳ್ಕೊಂಡಾಗ ಅವರು ಅತ್ಯಂತ ಆತ್ಮೀಯತೆಯಿಂದ ಮತ್ತು ಪ್ರೀತಿಯಿಂದ ನನಗೆ ಸರಳವಾಗಿ ಇಂಗ್ಲಿಷನ್ನ ಕಲಿಸ್ಕೊಟ್ರು. ಜೊತೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಓದಲಿಕ್ಕೆ ಪ್ರೇರಣೆಯನ್ನು ನೀಡಿದರು. ಅವರು ಬರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ಕೃತಿಗಳನ್ನ ನಾನು ಓದಿದ್ದೀನಿ, ಬಹಳ ಉತ್ಕೃಷ್ಟವಾದ ಸಾಹಿತ್ಯ ಕೃತಿಗಳು. ಅವ್ರ ಜೊತೆಯಲ್ಲಿ ಮಾತಾಡ್ತಕ್ಕಂಥದ್ದೇ ಒಂದು ತುಂಬಾ ಇಷ್ಟವಾಗಿರ್ತಕ್ಕಂತಹ ಒಂದು ಮನಸ್ಸು. ಹಾಗೆ ಅವರು ಆಗಿಂದಾಗೆ ನನಗೆ ಸಾಹಿತ್ಯದ ಬಗ್ಗೆ ಅನೇಕ ರೀತಿಯ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಈಗಲೂ ಸದಾ ಫೋನ್ನಲ್ಲಿ ಸದಾ ಸಂಪರ್ಕದಲ್ಲಿ ಇರ್ತೀವಿ. ನನಗೆ ಅವ್ರು ಕಂಡ್ರೆ ವಿಶೇಷವಾಗಿರ್ತಕ್ಕಂತಹ ಒಂದು ಗೌರವ ಭಾವನೆ ಇದೆ. ಧನ್ಯವಾದಗಳು. ಬರೀ ಬೋಧನೆಯಲ್ಲದೆ ಶಾಲೆಯ ಪಠ್ಯೇತರ ಕಾರ್ಯಗಳಾದ ಸಾಂಸ್ಕೃತಿಕ ಚಟುವಟಿಕೆಗಳು, ಸ್ಪರ್ಧೆಗಳು, ಮಹನೀಯರನ್ನು ಶಾಲೆಗೆ ಕರೆಯಿಸಿ ಭಾಷಣ ಏರ್ಪಡಿಸುವುದು, ಶಾಲೆಯ ವೇಳಾಪಟ್ಟಿ ತಯಾರಿಕೆ, ಹೀಗೆ 10 ಹಲವಾರು ಕಾರ್ಯಗಳನ್ನು ನಿರ್ವಹಿಸಿದರು. ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ತಮ್ಮ ಎಲ್ಲ ಕಾರ್ಯಗಳಿಗೂ ಇವರ ಸಹಾಯ ಹಸ್ತವನ್ನು ಸದಾ ಕೋರುತ್ತಿದ್ದರು. ಮೇಷ್ಟ್ರು ಶಿಸ್ತು ಪಾಲನೆಯಲ್ಲೂ ಬಲು ಕಟ್ಟುನಿಟ್ಟು ಎಂದು ವಿದ್ಯಾರ್ಥಿಗಳನ್ನು ಗದರಿಸದ ಹಾಗೂ ಬೆತ್ತದಿಂದ ದಂಡಿಸದ ಮೇಷ್ಟ್ರ ಕಂಡರೆ ಹುಡುಗರಿಗೆ ಅದೇನೂ ಭಯ ಮತ್ತು ಗೌರವ. ಮನ್ನಾರ್ ಮೇಷ್ಟ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಲ್ಲ. ಆ ಪಾಠ ಮಾಡಬೇಕಾದ್ರೆ ಯಾರು ಸತ್ತಿಲ್ಲದೆ ಇರೋರು, ಅವ್ರು ಒಂದು ದಿವಸನೂ ಹೊಡೆದಿಲ್ಲ. ಆದರೆ ಅವ್ರ ಭಯ ಇಲ್ಲದೆ ಇರೋರು ನಮ್ಮ ಕ್ಲಾಸಲ್ಲಿ 105 ಜನ ಇದ್ವಿ. ನಮ್ಮ ಕ್ಲಾಸಲ್ಲಿ ಒಬ್ಬರು ಭಯ ಇಲ್ಲದೆ ಇರೋರಿಲ್ಲ. ಅವ್ರು ಏನು ಮಾಡ್ತಿದ್ರು ಅಂದರೆ, ಒಂದೊಂದ್ಸಲಿ ಸಿಕ್ಕಾಕೊಂತು ಅಂದರೆ ಫಸ್ಟು ವಾಗ್ದಂಡನೆ, ಏನೋ ತಮಾಷೆ ಮಾಡೋದು, ಏನೋ ಒಂದು ಹೆಸರು ಕೊಡೋದು. ಆ ನಗುನಲ್ಲಿ ಆ ಹುಡುಗ ಸುರ್ಟೆ ಹೋಗ್ಬಿಡ್ತಾನೆ. ಕೆಲವು ಸಲ ತುಂಬ ಹಿಂಸೆ ಥರ ಕೊಡಬೇಕು ಅಂತ ಅನ್ಸಿದ್ರೆ ಬೆತ್ತ ಉಪಯೋಗಿಸ್ದೆ ಬರೀ ಪೆನ್ಸಿಲಲ್ಲಿ ಶಿಕ್ಷೆ ಕೊಡೋ ಅಂಥ ಮೇಷ್ಟ್ರು ನೋಡಿದ್ದು ನಾವು ಇವರೇ ಮೊದಲು, ಇವರೇ ಕಡೆ ಕರೆಯೋರು. ಬರ ಹಿಂಗೆ ಸುಮ್ಮನೆ ಅಷ್ಟೇ ಕರೆಯೋದು ಅಂತೂ ಇಲ್ಲ. ಅದು ಬಂದಮೇಲೆ ಆ ಹುಡುಗಂದು ಕೈ ಇಟ್ಕೊಂಡು ಕೈಯಲ್ಲಿ ಹಿಂಗೆ ಪೆನ್ಸಿಲ್ನ ಒಂದೇ ಕಡೆ ಹಿಂಗಂತ ಇರೋದು. ಆ ಹುಡುಗನಿಗೂ ಸುಮ್ಮನೆ ಏನೂ ಆಗ್ತಿಲ್ವಲ್ಲ ಅಂತ ಸಂತೋಷ. ಒಂದು 20-30 ಸೆಕೆಂಡ್ ಆದಮೇಲೆ ಆ ಹಿಂಸೆ ಶುರು ಅವನಿಗೆ. ಆ ಹಿಂಸೆ ನೋಡಿ ನಾವೆಲ್ಲ ಎಲ್ಲೋ ತಮಾಷೆಗೆ ಆಡ್ತಿದ್ದಾನೆ, ನಾಟಕ ಮಾಡ್ತಿದ್ದಾನೆ ಅಂತ ಸ್ವಲ್ಪ ಹೊತ್ತು ಆದಮೇಲೆ ಡ್ಯಾನ್ಸ್ ಶುರು ಆಗ್ಬಿಡೋದು. ಏನು ಕೈ ಕಾಲು ಎಲ್ಲ ಕುಣ್ಕೊಂಡು. ಅದೇನು ಅಂತ ಅನ್ನೋದಕ್ಕೆ ಈಗ ಮನ್ನಾರ್ ಮೇಷ್ಟ್ರು ಬರೀ ಇಂಗ್ಲೀಷ್ ಮೇಷ್ಟ್ರಲ್ಲ, ಫಿಸಿಕ್ಸ್ ಮೇಷ್ಟ್ರು, ಇಂಜಿನಿಯರಿಂಗ್ ಮೇಷ್ಟ್ರು ಅಂತ ನಮ್ಗೆ ತುಂಬ ವರ್ಷ ಆದಮೇಲೆ ಗೊತ್ತಾಯಿತು. ಒಂದೇ ಜಾಗಕ್ಕೆ ಏಟು ಬೀಳ್ತಿದ್ರೆ ಫೆಟೀಗಿಂದ ಇಂಟೆನ್ಸ್ ಲೆವೆಲ್ ಆಫ್ ನೋವು ಬರುತ್ತೆ ಅಂತ ಅವ್ರಿಗಾಗಲೇ ಗೊತ್ತಿತ್ತು. ವಾಗ್ದಂಡನೆ ಅಲ್ಲದೆ ಪೆನ್ಸಿಲ್ ದಂಡನೆ ಕೂಡ ಒಂದು ವಿಶಿಷ್ಟ. 1981ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲವು ವಿನೂತನ ಪದ್ಧತಿಗಳನ್ನು ಜಾರಿಗೆ ತರುತ್ತಾ ಯಶಸ್ವಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ 1989ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದ ನಮ್ಮ ಮೇಷ್ಟ್ರು ನಡತೆ ಮತ್ತು ಉಡುಗೆ ತೊಡುಗೆಗಳಲ್ಲೂ ಅಚ್ಚುಕಟ್ಟು ಹಾಗೂ ಶಿಸ್ತಿನ ಸಿಪಾಯಿ. ಒಂದು ದಿನಕ್ಕೂ ಶಾಲೆಗೆ ತಡವಾಗಿ ಹೋಗುತ್ತಿರಲಿಲ್ಲ ಮತ್ತು ಬೇಗ ಬರುತ್ತಿರಲಿಲ್ಲ. ಮುಖ್ಯೋಪಾಧ್ಯಾಯರಾದ ಮೇಲೆ ದಿನವೂ ಟೈ ಸಮೇತ ಸೂಟ್ ಇಲ್ಲವೇ ಸಫಾರಿ ಸೂಟೇ ಧರಿಸುತ್ತಿದ್ದರು. ಇದನ್ನು ತಾವು ಮಾತ್ರ ಪಾಲಿಸದೆ ತಮ್ಮ ಮಕ್ಕಳಿಗೂ ಹಾಗೂ ಬಂಧುಗಳಿಗೂ ಕೂಡ ಅದನ್ನೇ ಕಲಿಸಿದ್ದಾರೆ.
ಆಫೀಸಾಗ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿದೆ. ಆಗ ಯಾವ ರೀತಿ ಇರಬೇಕು, ಏನು ಮಾಡಬೇಕು ಅಂತ ಭಾಳ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು. ನನಗೆ ತಿಳಿದಂಗೆ ಜಗದೀಶಂಗೂ ಹಾಗೆ ಹೇಳಿದಂತೆ, ಜಗದೀಶ ಹೇಳ್ದ. ಆ ರೀತಿ ನನಗೆ ನೋಡಪ್ಪ, ಈ ಆಫೀಸ್ ಸೇರ್ತಾ ಇದ್ದೀರಾ, ಭಾಳ ಡಿಸೆಂಟ್ ಆಗಿರಬೇಕು, ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರಬೇಕು, ನೀವು ಡ್ರೆಸ್ಸು ಕೂಡ ಚೆನ್ನಾಗಿ ಹಾಕೋಬೇಕು, ಇನ್ಶರ್ಟ್ ಮಾಡಿ ಒಂದು ದಿವಸನೂ ತಪ್ಪಿಸ್ತೀರ ಶೂ ಹಾಕ್ಕೊಂಡು ಹೋಗಬೇಕು, ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿದರು. ಅದೇ ರೀತಿ ನಾನು 37 ವರ್ಷ ಸರ್ವಿಸ್ ಮಾಡಿದಾಗ ಕೂಡ ಒಂದು ದಿವಸನೂ ತಪ್ಪದಿರ ಅವ್ರ ಪ್ರಕಾರನೇ ಶೂ ಹಾಕ್ಕೊಂಡು ಇನ್ಶರ್ಟ್ ಮಾಡ್ಕೊಂಡೆ ಹೋಗ್ತಾಯಿದ್ದೆ. ಯಾವತ್ತೂ ಮೇಲ್ಡೆ ಶರ್ಟು ಹಾಫ್ ಶರ್ಟ್ ಹಾಕೇ ಇಲ್ಲ, ಪೂರ್ತಿ ಫುಲ್ ಶರ್ಟ್ ಹಾಕಿದ್ದು. ಅದನ್ನೆಲ್ಲ ನಮ್ಮ ಚಿಕ್ಕಪ್ಪನೇ ಹೇಳ್ಕೊಟ್ಟಿದ್ದು. 1958ರಲ್ಲಿ ಮಂಡ್ಯದ ಮೈಶುಗರ್ ಪ್ರೌಢಶಾಲೆಗೆ ಉಪಾಧ್ಯಾಯರಾಗಿ ಸೇರಿದ ಹಾಗೂ 1961ರಲ್ಲಿ ಉಮಾರವರನ್ನು ಮದುವೆಯಾದ ಮನ್ನಾರ್ ಮೇಷ್ಟ್ರು ತಮ್ಮ ಸಂಪೂರ್ಣ ವೃತ್ತಿ ಜೀವನವನ್ನು ಮಂಡ್ಯದಲ್ಲಿ ಕಳೆದರು. ಬೇರೆಯವರು ತಮಗೆ ನೆರವಾದಂತೆ ತಾವು ಆದಷ್ಟು ಜನರಿಗೆ ಸಹಾಯ ಹಸ್ತವನ್ನು ಆದಷ್ಟು ಸ್ತರಗಳಲ್ಲಿ ನೀಡಬೇಕೆಂದು ನಿಶ್ಚಯಿಸಿದರು. ಇದಕ್ಕಾಗಿ ತಮ್ಮ ಮತ್ತು ತಮ್ಮ ಸಂಸಾರದ ಸುಖವನ್ನು ಕೂಡ ಬದಿಗೊತ್ತಿದರು. ಮನ್ನಾರ್ ಕೃಷ್ಣರವರು ನನಗೆ ಭಾವನಿಗಿಂತ ಹೆಚ್ಚಾಗಿ ಅವರು ನನಗೆ ಸ್ನೇಹಿತರು. ಇದ್ರ ಜೊತೆಗೆ ಇನ್ನೊಂದು ಗುಣ ನಾವು ಅವರಲ್ಲಿ ಕಂಡಿದ್ದೇನು ಅಂದರೆ, ಅವರು ಮನೆಯಲ್ಲಿಯೇ ಅವ್ರ ಸಂಬಂಧಿಕರಿಗೆ ಅನೇಕರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು ವಿದ್ಯಾರ್ಜನೆ ಮಾಡಿರೋರು. ಇದನ್ನೆಲ್ಲ ನೋಡಿದಾಗ ನಮಗನ್ನಿಸ್ತು ಇಂಥ ವ್ಯಕ್ತಿ ಅಪರೂಪ ಅಂತ. ತಮ್ಮ ಸಂಬಂಧಿಕರ ಮಕ್ಕಳ ವಿದ್ಯಾಭ್ಯಾಸದ ಅವಶ್ಯಕತೆ ಕಂಡೊಡನೆಯೇ ಅವರನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಅವರಿಗೆ ವಿದ್ಯಾರ್ಜನೆ ಮಾಡಿ ಅವರ ಜೀವನವನ್ನು ಸುಗಮಗೊಳಿಸಿದರು. ಅವರುಗಳಲ್ಲಿ ಮುಖ್ಯರಾದವರು ಅಕ್ಕ ಅಮ್ಮಯ್ಯಮ್ಮನವರ ಮಗ ಜಗದೀಶ, ಮಗಳು ಸುನಂದ ಮತ್ತು ಅವಳ ಮಗ ಕಾರ್ತಿಕ್, ದೊಡ್ಡಣ್ಣ ಶ್ರೀನಿವಾಸರಾಯರ ಮಗಳು ಸರಸ್ವತಿ, ಇಲವಾಲದ ಬಾಲಕೃಷ್ಣನ್ ಅವರ ಮಗ ರಾಘವೇಂದ್ರ, ಅಣ್ಣ ರಾಮಚಂದ್ರ ರಾವ್ರವರ ಮಗ ಸುಬ್ಬರಾಯ ಮತ್ತು ಮಗಳು ಸುಮಾ, ಪತ್ನಿ ಉಮಾರ ದೊಡ್ಡಣ್ಣ ಎಂಜಿನಿಯರ್ ಗುಂಡೂರಾವ್ ಅವರ ದೊಡ್ಡ ಮಗ ಅಶೋಕ, ಪತ್ನಿ ಉಮಾರ ಅಕ್ಕನ ಮಗ ಸತೀಶ, HD ಕೋಟೆಯ ರವಿ ಮತ್ತು ನಾಗರಾಜ, ಸ್ನೇಹಿತ KEB ಬಾಲು ಅವರ ಮಗ ಶರತ್ ಸೇರಿದ್ದಾರೆ. ಮಾವ ಅಂತಂದ್ರೆ ಮಮತೆ, ಅಂತಂದ್ರೆ ವಿಶ್ವಾಸ. ಮಾವನ ಮನೆಯಲ್ಲಿ ಬೆಳೆದವರಲ್ಲಿ ನಮ್ಮ ಯಜಮಾನರು ಸಹ ಒಬ್ಬರು. ಅವರೇ ಜಗ್ಗಿ. ಅವರು ಮಾವನ ಕಂಡ್ರೆ ಬಲು ತುಂಬ ಅಚ್ಚುಮೆಚ್ಚು, ಪ್ರೀತಿ, ವಿಶ್ವಾಸ ಎಲ್ಲ ತುಂಬಿಕೊಂಡಿದ್ರು. ಮಾವ ಯಾವತ್ತೂ ನಮಗೆ ಜೋರಾಗಿ ಯಾವ ಮಾತನ್ನೂ ಆಡ್ದವರಲ್ಲ. ಅವರು ನಾವು ನಡೆ ನುಡಿ, ನಾವು ಹೇಗಿರಬೇಕು, ಜನಗಳ ಹತ್ರ ಯಾವ ರೀತಿ ಮಾತಾಡಬೇಕು, ಬಂದು ಬಂದವ್ರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಅವ್ರು ಯಾವುದನ್ನ ಹೇಳಿದ್ರು ಅವರು ಒಂದು ಗೂಢಾರ್ಥವಾಗೇ ಹೇಳೋರು. ಅದು ನನಗೆ ಬಹಳ ಸಂತೋಷದ ವಿಷಯವೂ ಆಗಿತ್ತು. ಇನ್ನು ಹೇಳೋದಾಯ್ತು ಅಂತಂದರೆ, ಈ ಮನೆ ಒಂದು ದೊಡ್ಡದು ದೇಗುಲ. ಆ ದೇಗುಲದಲ್ಲಿ ಉಮಾ ಅತ್ತೆನೇ ದೇವತೆ. ಈ ದೇವತೆ ಮನೆಯಲ್ಲಿ ದೊಡ್ಡ ಗುರುಕುಲನೂ ಸಹ ಇತ್ತು. ಆ ಗುರುಕುಲದಲ್ಲಿ ಸಾವಿರಾರು ಮಕ್ಕಳುಗಳು ಬಂದು ಹೋದವ್ರಿಗೆ ಎಣೆನೇ ಇರಲಿಲ್ಲ. ಇವತ್ತು ಆ ಮಕ್ಕಳುಗಳು ಎಷ್ಟು ದೊಡ್ಡವರಾಗಿ ಹೆಮ್ಮರವಾಗಿ ಬೆಳೆದು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಇಂಥ ಮನೆಯಲ್ಲಿ ಮಕ್ಕಳುಗಳು, ಸೊಸೆಯಂದರು, ಮೊಮ್ಮಕ್ಕಳುಗಳು ಎಲ್ಲ ಪ್ರೀತಿಯಿಂದ ನಮ್ಮ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. Mava has been our role model. We always sought your advice and guidance on many critical issues right from our Mandya days. I still remember vividly the day I came to Mandya from Bihar after losing my father. And of course we were very unsure, and there were a lot of uncertainties, and we didn't know what the future holds for us. You gave us courage, you guided us to stabilize, and of course then we were much better off after that, and you took care of everything. I really got to know you as a man of courage who stood by families and individuals in the times of their distress, despite having your own limitations. In the year 2013, you also stood by Jyoti when I was going through the most trying medical procedure in the hospital. Your love
for the country, literature and the culture is truly appreciable. This has percolated down to your children and grandchildren as well. And it's a great tribute to this country and this nation. ಇವರಲ್ಲಿ ವಿಶೇಷ ಮೇಷ್ಟ್ರ ಅಣ್ಣ ರಾಮಚಂದ್ರ ರಾವ್ರವರ ಮಗಳು ಸುಮ. 10ನೇ ತರಗತಿಗೆ ಮಂಡ್ಯಕ್ಕೆ ಬಂದ ಇವಳು ಡಿಗ್ರಿ ಮುಗಿಸಿ ಮನೆ ಮಗಳಾಗಿ ಇಲ್ಲೇ ಉಳಿದಳು. ಮೇ 17, 1997 ಶ್ರೀಮತಿ ಉಮಾರವರ ಅಕಾಲಿಕ ಮರಣದ ನಂತರ ಮನೆಯವರೆಲ್ಲ ಸೇರಿ ಅವಳ ಮದುವೆಯನ್ನು ಅದೇ ವರ್ಷವೇ ನೆರವೇರಿಸಿದರು. ಚಿಕ್ಕಪ್ಪ ಅವರ ಅಣ್ಣನ ಮಗಳು. ನಾನು ಹುಟ್ಟಿದಾಗ ಚಿಕ್ಕಪ್ಪ ಮೈಸೂರಿಗೆ ಬಂದಿದ್ದರು. ನಮ್ಮ ತಾಯಿ ಸುಸ್ತಾಗಿ ಮಲಗಿಬಿಟ್ಟಿದ್ರು. ಆಗ ಆಯ ನನ್ನ ಕರ್ಕೊಂಡು ಹೋಗ್ತಾ ಇದ್ಲು. ಆ ಚಿಕ್ಕಪ್ಪ ಬಂದು ನೋಡ್ಬಿಟ್ಟು ಕೊಡಿಲಿ ಮಗು ಅಂತ ಕೇಳಿದ್ರು. ಇಲ್ಲ ಅವ್ರು ಕೊಟ್ಟಿದ್ದಾರೆ ಅಂದರು. ಆಗ 20 ರೂಪಾಯಿ ಕೊಟ್ಬಿಟ್ಟು ನಾನು ಇಸ್ಕೊಂಡ್ರು. ಆಗಲೇ ನಾನು ಚಿಕ್ಕಪ್ಪ ಅವರ ಮಗಳಾದೆ. ನಾನು SSLC ಬಂದಾಗ ಚಿಕ್ಕಮ್ಮ ಇಬ್ಬರೂ ನನ್ನ ಮಂಡ್ಯಕ್ಕೆ ಕರೆಸ್ಕೊಂಡ್ರು. ನನ್ನ SSLC ಮಾಡಿಸಿದ್ರು, ಡಿಗ್ರಿ ಮಾಡಿಸಿದ್ರು. ನಾನು ಮಂಡ್ಯಕ್ಕೆ ಬಂದಿದ್ದಾಗ ಒಂದು ಸಲ ಕಾಂಪೌಂಡ್ ಮೇಲೆ ಹತ್ತು ಕೂತ್ಬಿಟ್ಟಿದ್ದೆ. ಆಗ ಚಿಕ್ಕಪ್ಪ ಸ್ಕೂಲಿಂದ ಬಂದರು. ನೋಡಿ ಕಣ್ಣು ಬಿಟ್ಟರು ಅಷ್ಟೇ. ಹೆದರ್ಕೊಂಡು ನಾನು 3 hours ರೂಮಿಂದ ಈಚೆಗೆ ಬರಲೇ ಇಲ್ಲ. ಚಿಕ್ಕಪ್ಪ ತುಂಬ ಸ್ಟ್ರಿಕ್ಟ್ ಆಗಿದ್ರು ಮತ್ತು ಅಷ್ಟೇ ಪ್ರೀತಿ ಕೊಡ್ತಿದ್ರು. ಆಮೇಲೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿದ್ದಾರೆ. ನಾನು ಸುಖವಾಗಿದ್ದೀನಿ. ಚಿಕ್ಕಪ್ಪ ನನ್ನ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಅದೇ ರೀತಿ ನನ್ನ ನೋಡ್ಕೊಳ್ತಾ ಇದ್ದಾರೆ. ಈ ಥರ ಚಿಕ್ಕಪ್ಪ ಸಿಕ್ಕಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನಾನು ಮನ್ನಾರ್ ಕೃಷ್ಣರಾವ್ ಅಳಿಯ. ಅವರು ನನಗೆ ಮಾವನಿಗಿಂತ ಹೆಚ್ಚಾಗಿ ಸ್ನೇಹಿತರಂತೆ ಇದ್ದಾರೆ. ಮೈಸೂರಿಗೆ ಬಂದಾಗ ಅವರಿಗೆ ನಳಪಾಕ್ನಲ್ಲಿ ಮಸಾಲ ದೋಸೆ ಹಾಗೂ ಕೋಡುಬಳೆ ಹಿಟ್ಟು ತುಂಬ ಪ್ರಿಯವಾಗುತ್ತಿತ್ತು. ಹಾಗಾಗಿ ಅದನ್ನು ಅವರಿಗೆ ನಾವು ತಂದು ಕೊಡುತ್ತಿದ್ದೆವು. ಅಣ್ಣ ರಾಜಾರಾಯರ ಮಗ ಹುಟ್ಟು ಮೃದಂಗವಾದಕ ಶ್ರೀನಿವಾಸನ ಕಲಾ ಪೋಷಣೆಗೆ ಒತ್ತಾಸೆಯಾಗಿ ಆ ಕುಟುಂಬದ ಜೀವನ ನಿರ್ವಹಣೆಗೆ ಧನ ಸಹಾಯ ಹಾಗೂ ಎಲ್ಲಾ ತರಹದಲ್ಲೂ ಬೆನ್ನೆಲುಬಾಗಿ ನಿಂತು ಈಗ ವೇಣುಪುರಿ ಶ್ರೀನಿವಾಸ ಅಮೆರಿಕದಲ್ಲಿ ಕಲಾ ಸೇವೆಯನ್ನು ಮುಂದುವರಿಸಲು ಕಾರಣಕರ್ತರಾಗಿದ್ದಾರೆ. ಉದಯ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾನೆ. ಬಟ್ ನಿಮ್ಮ ಬಗ್ಗೆ ಮತ್ತು ಚಿಕ್ಕಮ್ಮನ ಬಗ್ಗೆ ಮಾತಾಡೋಕ್ಕೆ 2 ನಿಮಿಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಆದರೂ ಅದು ಕಮ್ಮಿನೇ. ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಅಷ್ಟಿದೆ. ಪ್ರೀತಿ ಅಂತ ನಾನು ತಿಳ್ಕೊಂಡಿದ್ದು ಹೆಂಗೆ ಅಂತ ತಿಳ್ಕೊಂಡಿದ್ದು ಚಿಕ್ಕಮ್ಮನಿಂದ. ಶಿಸ್ತು, ಡಿಸಿಪ್ಲಿನ್, ಹೆಂಗೆ ಜೀವನದಲ್ಲಿ ಬಾಳಬೇಕು ಅಂತ ತಿಳ್ಕೊಂಡಿದ್ದು ಚಿಕ್ಕಪ್ಪನಿಂದ. ಬಿಕಾಸ್ ಯು ಆರ್ ಲೈಕ್ ಎ ಯೂನಿವರ್ಸಿಟಿ. ತಮ್ಮ ಜೀವನವನ್ನು ರೂಪಿಸಿದ ಅಣ್ಣ ವೆಂಕಟರಾಮಯ್ಯನವರೆಂದರೆ ಮೇಷ್ಟ್ರಿಗೆ ಅಚ್ಚುಮೆಚ್ಚು. ಸದಾ ಆ ಕುಟುಂಬದ ಆಧಾರ ಸ್ತಂಭವಾಗಿ ಆಗಾಗ್ಗೆ ಬೆಂಗಳೂರಿಗೆ ಹೋಗಿ ಕುಟುಂಬದ ಸರ್ವತೋಮುಖ ಏಳಿಗೆಗೆ ಪ್ರಧಾನ ಪಾತ್ರ ವಹಿಸಿದರು. 2 ಕುಟುಂಬಗಳು ಒಂದೇ ಕುಟುಂಬ ಎಂಬಂತೆ ಇದ್ದವು. ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮಂದೇ ಮೊದಲನೇ ಡಿಸಿಷನ್ನು. ನಮ್ಮ ಅಪ್ಪ ಅಮ್ಮ ಯಾವ ಡಿಸಿಷನ್ನು ತಗೋತಿಲ್ಲ. ಚಿಕ್ಕಮ್ಮ ಹೇಗೆ ಹೇಳ್ತಾರೋ ಹಾಗೇ ಮಾಡ್ತಾ ಇದ್ದಿದ್ದು. ನನ್ನ ಮದುವೆ ವಿಚಾರ ಬಂದಾಗ ಎಲ್ಲಿ ಮದುವೆ ಮಾಡಬೇಕು ಅಂತ ಬಂತು. ಆವಾಗ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ಇದ್ದರು, ಸತ್ಯಣ್ಣ ಅಂತ. ಅವ್ರದ್ದು ಛತ್ರ ಮಂಡ್ಯದಲ್ಲಿತ್ತು. ಅವ್ರೇನು ಹೇಳಿದ್ರು, ಛತ್ರ ಎಷ್ಟು ದಿವಸ ಬೇಕಾದ್ರು ತಗೋಪ್ಪ, ಮದುವೆ ಮಾಡು ಅಂದರು. ಚಿಕ್ಕಪ್ಪ ಏನು ಮಾಡಿದ್ರು, ಅಡುಗೆದೆಲ್ಲ ನನಗಿರಲಿ ಅಂತ ಹೇಳಿದ್ರು. ಯಾಕೆ, ಚಿಕ್ಕಪ್ಪ ಇದ್ದಿದ್ದು ಮಂಡ್ಯದಲ್ಲೇ, ಶುಗರ್ ಫ್ಯಾಕ್ಟ್ರಿಲಿ ಅವರು ಕೆಲಸದಲ್ಲಿದ್ದರು. ಸೊ ಏನು ಮಾಡಿದ್ರು, 8 ದಿವಸ ಛತ್ರ ತೊಗೊಂಡ್ರು, 5 ದಿವಸ ಮದುವೆ ಮಾಡಿದ್ರು ನನ್ನ ಮದುವೆನ. ಅದರಲ್ಲಿ 22ನೇ ತಾರೀಕು ಮೇ ನಂದು ಮದುವೆ ಆಗಿದ್ದು. 22 ಥರ ಐಟಮ್ಸ್ ಮಾಡಿಸಿದ್ರಂತೆ. ಅದಕ್ಕೆ ಯಾರೋ ಕೇಳಿದ್ರಂತೆ, 22ನೇ ತಾರೀಕು ಮದುವೆ ಮಾಡಿದ್ರೆ 22 ಥರ ಐಟಮ್ ಮಾಡಬೇಕಾ ಅಂತ ಕೇಳಿದ್ರಂತೆ. ನನ್ನ ಮದುವೆ ಊಟನ ಬಹಳ ವರ್ಷಗಳು ತುಂಬ ಜನ ಜ್ಞಾಪಿಸ್ಕೊತಾ ಇದ್ರು. ಅಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಚಿಕ್ಕಮ್ಮ. ನಮ್ಮ ಚಿಕ್ಕಮ್ಮ ಅಂತೂ ನನಗೆ ಪ್ರತಿಯೊಂದು ಮದುವೆನಲ್ಲಿ ಹೇಗಿರಬೇಕು ಏನು ಅಂತೆಲ್ಲ ತುಂಬ ಗೈಡ್ ಮಾಡಿದ್ದಾರೆ. ಇವತ್ತಿಗೂ ನಾವು ಏನಾದರೂ ಕೇಳಬೇಕು ಅಂತಂದರೆ ಚಿಕ್ಕಮ್ಮನ್ನೇ ಕೇಳೋದು. ಹೀಗೆ 10 ಹಲವರಿಗೆ ಅವರವರ ಅವಶ್ಯಕತೆಗಳಿಗೆ ಪೂರಕವಾಗುವಂತೆ ಮಾರ್ಗದರ್ಶನ, ಸಲಹೆ ಮತ್ತು ಸಹಾಯವನ್ನು ಸದಾ ನೀಡುತ್ತಾ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡರು. ಮನ್ನಾರ್ ಕೃಷ್ಣರಾವ್ರವರ ಸಾಹಿತ್ಯದ ಕಡೆಗಿನ ಒಲವು ಪ್ರಾಯಶಃ ಅವರ ರಕ್ತದಲ್ಲೇ ಇರಬೇಕು. ಅದು ಚಿಗುರೊಡೆದದ್ದು ಮೈಶುಗರ್ ಪ್ರೌಢಶಾಲೆಯ ವಾರ್ಷಿಕ ಪತ್ರಿಕೆ ತೊದಲು ನುಡಿ ಹಾಗೂ ಬೆಳ್ಳಿ ಹಬ್ಬದ ಬೆಳ್ಳಿ ನುಡಿಯಲ್ಲಿ ಬರೆದ ಕವನ ಹಾಗೂ ಲೇಖನಗಳಲ್ಲಿ. ಅವುಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು ದೇಶಭಕ್ತಿಯನ್ನು ಉಕ್ಕಿಸುವ
ಇವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಎಲ್ಲೆಡೆ ಪ್ರಸ್ತುತಪಡಿಸಿದ ಕವನ ಸ್ವತಂತ್ರ ಭಾರತ ಮಕ್ಕಳು ನಾವು. ಸ್ವತಂತ್ರ ಭಾರತ ಮಕ್ಕಳು ನಾವು, ವೀರತನದ ಒಕ್ಕಲು ನಾವು. ನಮಗೆಲ್ಲವೂ ಯಾರ ಭಯ, ನಮ್ಮೆಂದೆಲ್ಲವೂ ಯಾರಿಗೂ ಭಯ. ಚೀನವೇ ಬರಲಿ, ಪಾಕಿಸ್ತಾನವೇ ಬರಲಿ, ಮಿತ್ರನೇ ಬರಲಿ, ಶತ್ರುವೇ ಬರಲಿ, ಯಾರೇ ಬರಲಿ, ಒಗ್ಗಟ್ಟಿರಲಿ, ದೇಶವು ಸದಾ ಎಚ್ಚರ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮನ್ನಾರ್. ಮನ್ನಾರ್ ಮೇಷ್ಟ್ರಿಗೆ ಸಾಹಿತ್ಯ ಸೇವೆಗೆ ಸಮಯ ದೊರೆತದ್ದು ತಮ್ಮ ಸ್ವಯಂ ನಿವೃತ್ತಿಯ ನಂತರ. 1994ರಲ್ಲಿ ಉದಯ್ ಪ್ರಕಾಶನದಡಿ ಗಂಗಾ ತುಂಗ ಕವನ ಸಂಕಲನದೊಡನೆ ಪ್ರಾರಂಭವಾಗಿ 8 ಕವನ ಸಂಕಲನಗಳನ್ನು ಹೊರತಂದ ನಂತರ ತಮ್ಮದೇ ಆದ ವಿದ್ಯಾಶ್ರೀ ಪ್ರಕಾಶನದಡಿ ಮತ್ತೆ 8 ಕವನ ಸಂಕಲನಗಳು, 8 ಸತ್ಯ ಘಟನೆಗಳ ಆಧಾರಿತ ಬದುಕು ಬೆಳಕು ಗದ್ಯ ಕೃತಿಗಳು, 9 ಜೀವನ ಚರಿತ್ರೆಗಳು, 5 ವಿಶೇಷ ಕೃತಿಗಳು ಮತ್ತು 2 ಚಾರಿತ್ರಿಕ ಕೃತಿಗಳನ್ನು ಒಳಗೊಂಡು ಈವರೆಗೂ 42 ಪುಸ್ತಕಗಳನ್ನು ರಚಿಸಿದ್ದಾರೆ. ಇವುಗಳಲ್ಲಿ 14 ಸಾಲುಗಳ ತನ್ನದೇ ಪ್ರಾಸದ ಕಟ್ಟುನಿಟ್ಟಿನ ನಿಯಮಗಳುಳ್ಳ 250ಕ್ಕೂ ಮಿಗಿಲಾದ ಸಾನೆಟ್ಗಳನ್ನು ಕನ್ನಡದಲ್ಲಿ ಬರೆದಿರುವ ಏಕೈಕ ಅದ್ವಿತೀಯ ಕವಿ ನಮ್ಮ ಮನ್ನಾರ್ ಮೇಷ್ಟ್ರು. ಈ ನಾಡು ಕಂಡಂತಹ ಅಪರೂಪದ ಸಾಹಿತಿ ಮನ್ನಾರ್ ಕೃಷ್ಣರಾವ್ ಅವರು. ನಾನು ಯಾಕೆ ಅವ್ರನ್ನ ಅಪರೂಪದ ಸಾಹಿತಿ ಅಂತ ಕೇಳಿದೆ ಅಂತಂದ್ರೆ, ನೋಡಿ, ತುಂಬಾ ಜನ ನಮ್ಮಲ್ಲಿ ಬರೀತಾರೆ, ಆದರೆ ಬರದ ಹಾಗೆ ಬದುಕೋದಿಲ್ಲ. ಆದರೆ ಬದುಕು, ಬರಹ ಈ ಎರಡರಲ್ಲೂ ಕೂಡ ಹೊಂದಾಣಿಕೆಯನ್ನ ಮೈಗೂಡಿಸಿಕೊಂಡು ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿದಂತಹ ಕೆಲವು ಗಣ್ಯ ಸಾಹಿತಿಗಳಲ್ಲಿ ಮನ್ನಾರ್ ಕೃಷ್ಣರಾವ್ ಅವರು. ಅವರ ಬದುಕು ಬೆಳಕು ಪುಸ್ತಕವನ್ನು ನೀವು ಒಂದ್ಸಲಿ ಓದಬೇಕು. ಅತ್ಯಂತ ಅದ್ಭುತವಾಗಿ ಬರೆದಿರುವಂತಹ ಪುಸ್ತಕ. 8 ವಾಲ್ಯೂಮ್ ಅಲ್ಲಿ ಅವರು ಈ ಪುಸ್ತಕಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. 8 ವಾಲ್ಯೂಮ್ಗಳು ಅದ್ಭುತವಾಗಿದೆ, ಒಂದೊಂದು ಅನರ್ಘ್ಯವಾದ ರತ್ನಗಳು. ಇದರಲ್ಲಿ ತುಂಬಾ ರೋಚಕವಾದ ಕಥೆಗಳನ್ನ ಬರೆದಿದ್ದಾರೆ, ರಂಜಕವಾದ ಕಥೆಗಳನ್ನ ಬರೆದಿದ್ದಾರೆ. ಎಲ್ಲ ಕಥೆಗಳನ್ನ ಅವರು ಇತಿಹಾಸದ ಗರ್ಭದಲ್ಲಿ ಹೆಕ್ಕಿ ತೆಗೆದಿರುವಂತಹ ಕಥೆಗಳು. ನೋಡಿ, ಇವತ್ತಿನ ದಿವಸ ನಮ್ಮ ಇವತ್ತಿನ ಜನರೇಷನ್ ಏನಿದೆ, ಅವುಗಳು ರೋಲ್ ಮಾಡೆಲ್ಗಳನ್ನ ಹುಡುಕ್ತಾ ಇರ್ತಾರೆ. ಇವತ್ತಿನ ಕಾಲದಲ್ಲಿ ರೋಲ್ ಮಾಡೆಲ್ಗಳು ನಮ್ಗೆ ಎಲ್ಲಿ ಸಿಗ್ತಾರೆ? ಮಾಡೆಲ್ಗಳೇ ತುಂಬಿರುವಂತ ನಮ್ಮ ಸಮಾಜದಲ್ಲಿ ರೋಲ್ ಮಾಡೆಲ್ಗಳನ್ನ ಹುಡುಕೋದೆಲ್ಲಿಂದ? ಆದ್ರೆ ನಮ್ಮ ಮಕ್ಕಳುಗಳು ಕೇಳಿದಾಗ ಯಾರು ನಮ್ಮ ರೋಲ್ ಮಾಡಲು, ನಾವು ಯಾರನ್ನು ಫಾಲೋ ಮಾಡಬೇಕು ಅಂತ ಕೇಳಿದಾಗ ನಾವು ಅದಕ್ಕೆ ಉತ್ತರ ಕೊಡಬೇಕಾದಂತ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ನಮ್ಮ ಮಕ್ಕಳುಗಳಿಗೆ ಈ ತರ ಒಂದು ಪುಸ್ತಕವನ್ನು ಕೊಟ್ಟು ಇದರಲ್ಲಿ 56 ಚಾಪ್ಟರ್ಸ್ಗಳಿವೆ, ಆ 56 ಜನರ ಬದುಕಿನ ಕಥೆಗಳಿದೆ. ಈ 56 ಜನ ನಿಮ್ಮ ಬದುಕಿನಲ್ಲಿ ರೋಲ್ ಮಾಡೆಲ್ಗಳು ಆಗಬಹುದು ಅಂತ ಧೈರ್ಯವಾಗಿ ನಾವು ಹೇಳಬಹುದಾದಂತ ಒಂದು ವಿಚಾರಗಳು ಈ ಒಂದು ಪುಸ್ತಕದಲ್ಲಿದೆ. ನನಗೆ ಮನ್ನಾರ್ ಕೃಷ್ಣರಾವ್ ಅವರ ಸಂಪರ್ಕ ಬಂದಿರೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತಿಗೂ ಅವರು ನನ್ನ ಬದುಕಿನ ಪ್ರೇರಣೆಯವರು, ನನ್ನ ಬರಹದ ಪ್ರೇರಣೆಯವರು. ಹೇಗೆ ಬರಿಬೇಕು, ಯಾವ ರೀತಿ ನಾವು ಬದುಕನ್ನು ಸಾಗಿಸಬೇಕು, ಅವರೇನು ನಮ್ಗೆ ಹೇಳಬೇಕಾಗಿಲ್ಲ. ಅವರ ಬದುಕನ್ನ ನೋಡ್ತಾ ಇದ್ರೆ ನಮ್ಗೆ ಅರ್ಥ ಆಗುತ್ತೆ ಹೇಗೆ ಬದುಕಬೇಕು ಅಂತ ಹೇಳಿ. ಅದೇ ನಮ್ಗೊಂದು ಜೀವನ ಪಾಠ. ಮುಖ್ಯವಾಗಿ ಅವರ ಏನು ಜೀವನ ಚರಿತ್ರೆಗಳು ಬರ್ದಿದಾರಲ್ಲ, ಅದು ಅಷ್ಟು ಸುಲಭವಾದ ಏನು ಕೆಲಸ ಅಲ್ಲ. ಮೊದಲನೇದಾಗಿ ಅದು ಜೀವನ ಚರಿತ್ರೆ, ಹೇಳೋದಾಗೆ ಚರಿತ್ರೆಗೆ ಬೇಕಾದಂಥ ಎಲ್ಲ ಏನು ರಿಗರ್ಸ್ ಅಂತ ಏನು ಹೇಳ್ತೀವಿ, ಡಿಸಿಪ್ಲಿನ್, ಅದೆಲ್ಲ ಬೇಕು ಇಲ್ಲೂ ಕೂಡ. ಇದ್ರ ಜೊತೆಗೆ ಇದು ಜೀವನ ಚರಿತ್ರೆ ಆದ್ದರಿಂದ ಇದಕ್ಕೆ ಬೇಕಾದಂಥ ಏನು ಮಾನವ ಅಂಶಗಳು, ಏನು ಹ್ಯೂಮನ್ ಕ್ವಾಲಿಟೀಸ್, ಅಂದರೆ ಅವ್ರು ಆ ವ್ಯಕ್ತಿಗೆ ಯಾವ ರೀತಿ ಏನು ಪ್ರೇರಣೆ ಸಿಕ್ತು, ಆ ವ್ಯಕ್ತಿತ್ವ ಯಾವ ರೀತಿ ಡೆವಲಪ್ ಆಯಿತು, ಇದ್ರ ಬಗ್ಗೆನೂ ಹೇಳಬೇಕಾದ ಅವಶ್ಯಕತೆ ಇರುತ್ತೆ. ಮುಖ್ಯವಾಗಿ ಇದರ ಜೊತೆಗೆ ಆ ಸಂದರ್ಭ ಏನಿದೆ, ಸಂದರ್ಭ ಅಂದರೆ ನಾವು ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಏನು ಕಾಂಟೆಕ್ಸ್ಟ್ ಏನಿದೆ ಅದನ್ನು ನಾವು ಆ ವ್ಯಕ್ತಿಯ ಏನು ವಿಕಾಸಕ್ಕೆ ನಾವು ಜೋಡಿಸಬೇಕು. ಏನು ಗ್ರಂಥಗಳಲ್ಲಿ ಇರಬೇಕಾದಂಥ 6 ಮುಖ್ಯವಾದ ಅಂಶಗಳಿದೆ. ಅದರಲ್ಲಿ 2 ಅಂದರೆ ಏನು ಅರ್ಥವಾದ ಮತ್ತು ಉಪಪತ್ತಿ ಅಂತ. ಅಂದರೆ ಅರ್ಥವಾದ ಅಂದರೆ ಯಾವುದಾದ್ರು ಒಂದು ಮುಖ್ಯ ವಿಷಯ ಬಂದಾಗ ಅದನ್ನು ಎಲ್ಲಿ ನಮಗೆ ವಿವರಣೆ ಕೊಡಬೇಕು, ವ್ಯಾಖ್ಯಾನ ಮಾಡಬೇಕು ಅನ್ನೋದು ಮಾಡಬೇಕು. ಅದೇ ರೀತಿ ನಾವು ಹೊಸದಾಗಿ ಒಂದು ವಿಷಯ ಹೇಳಿದಾಗ ಅದಕ್ಕೆ ಪ್ರೂಫ್ ಅಂತ, ಪುರಾವೆ, ಅದನ್ನು ಕೊಡಬೇಕು. ಜೊತೆಗೆ ಅವರ ನಿರೂಪಣಾ ಶೈಲಿ ಏನಿದೆ ಅದು ಅತ್ಯಂತ ಸರಳ ಮತ್ತು ಸುಂದರ. ವಾಟ್ ಈಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಅವರ ರಿಸರ್ಚ್ ಎಫರ್ಟ್ಸ್, ಅಂದರೆ ಅವರು ಕಲೆಕ್ಟ್ ಮಾಡಿರೋದು ಅಂಥ ಇನ್ಫಾರ್ಮೇಷನ್, ಅಂದರೆ ಡಾಟಾ, ಮತ್ತು ಅದನ್ನು ಏನು ಸೇವ್ ಮಾಡಿ ಅದರಿಂದ ಇನ್ಫಾರ್ಮೇಷನ್ ಬೇಕಾದಂಥ ತೆಗೆದುಕೊಂಡು ಅದು ಅವರ ಎಲ್ಲಾದ್ರ ಏನು ಕನ್ನಡ ಲೋಕಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಚರಿತ್ರೆಯ ವಿಭಾಗಕ್ಕೆ ಅವರ ಕೊಡುಗೆ ಅಪಾರ ಅಂತ ಹೇಳೋಕೆ ನಾನು ಇಷ್ಟಪಡ್ತೇನೆ. ಜೀವನ ಚರಿತ್ರೆಗಳ ಸಾಲಿನಲ್ಲಿ
ಅವರ ಶ್ರೇಷ್ಠ, ಬೃಹತ್ ಮತ್ತು ಅತ್ಯಂತ ಖ್ಯಾತಿಯನ್ನು ತಂದುಕೊಟ್ಟ ಹಾಗೂ ಪ್ರಧಾನಿ ಮೋದಿಯವರ ಶ್ಲಾಘನೆಯೊಂದಿಗೆ ಅವರ ಗ್ರಂಥಾಲಯವನ್ನು ಸೇರಿದ ಕೃತಿ ಸರ್ದಾರ್ ಪಟೇಲರ ಜೀವನ ಚರಿತ್ರೆ. ಸತತ 3 ವರ್ಷಗಳ ಕಾಲ 16ಕ್ಕೂ ಮೀರಿದ ಪುಸ್ತಕಗಳ ಅಧ್ಯಯನದ ಭಗೀರಥ ಪ್ರಯತ್ನದ ಫಲವೇ 836 ಪುಟಗಳ ಸರಸ್ವತಿ ಪುತ್ರ ಡಾಕ್ಟರ್ SL ಭೈರಪ್ಪನವರ ಮುನ್ನುಡಿಯನ್ನು ಹೊಂದಿರುವ ಭಾರತ ಒಕ್ಕೂಟ ನಿರ್ಮಾಪಕ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಈ ಕೃತಿಗೆ 2018ರ ಜೀವನ ಚರಿತ್ರೆ ವಿಭಾಗದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ದೇಶದ ಸ್ಮರಣೀಯ ನಾಯಕರ ಅಮೂಲಾಗ್ರ ಪರಿಚಯ ಮಾಡಿಕೊಡುವ ಮಾಸು ಮನ್ನಾರ್ ಕೃಷ್ಣರಾವ್ ಅವರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೃತಿಯನ್ನು ಜೀವನ ಚರಿತ್ರೆ ವಿಭಾಗದ ಅತ್ಯುತ್ತಮ ಕೃತಿಯೆಂದು ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2018ನೇ ಸಾಲಿನ ಪುಸ್ತಕ ಬಹುಮಾನ ನೀಡಿ ಗೌರವವನ್ನು ಸಲ್ಲಿಸುತ್ತಿದೆ. ಶ್ರೀಯುತ ಮಾಸು ಮನ್ನಾರ್ ಕೃಷ್ಣರಾವ್ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಒಂದು ಬೃಹತ್ ಕೃತಿಯನ್ನು ಬರೆದರು. ಬೃಹತ್ ಕೃತಿ, ಮಹತ್ ಕೃತಿ. ಇದು ಬಹಳ ಚೆನ್ನಾಗಿ ಆರಂಭದಲ್ಲೇ ಹೇಳ್ತಾರೆ ಕೃಷ್ಣರಾವ್ ಅವರು, ನಾನು ಯಾರನ್ನೂ ಹೊಗಳಕ್ಕೆ ಬಂದಿಲ್ಲ, ಇಲ್ಲಿ ಯಾರನ್ನೂ ತೆಗಳಕ್ಕೆ ಬಂದಿಲ್ಲ. ಇತಿಹಾಸದಲ್ಲಿ ನಡೆದು ಹೋದಂಥ ಘಟನೆಗಳು ಇರುವ ಹಾಗೆ ನಿಮ್ಮ ಮುಂದೆ ಚಿತ್ರಿಸೋದಕ್ಕೆ ನಾನು ನಿಂತಿದ್ದೇನೆ ಅಷ್ಟೇ. ಮತ್ತು ನನ್ನ ಎಲ್ಲ ಹೇಳಿಕೆಗಳಿಗೂ ಆಧಾರಗಳಿವೆ ಅಂತ ಹೇಳ್ತಾರೆ. 16 ಪುಸ್ತಕಗಳ ಸಾರ ಸಂಗ್ರಹ ಇದು. ಹಾಗಿದ್ದ ಮೇಲೆ ಲೇಖಕರಾಗಿ ಕೃಷ್ಣರಾವ್ ಅವರಿಗೆ ಏನೂ ಅನ್ನಿಸ್ಲಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ, ಅನಿಸುತ್ತೆ ಅವರಿಗೆ. ಹಾಗಾಗಿ ಅವರೇನು ಮಾಡ್ತಾರೆ, ಎಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ಅನಿಸುತ್ತೋ ಅಲ್ಲಿ ತಮ್ಮ ಅನಿಸಿಕೆಗಳನ್ನು ಬರೆದು ಕೆಳಗಡೆ ಲೇಖಕ ಅಂತ ಬರೀತಾರೆ. ಅಂದರೆ ಮೂಲ ಕೃತಿ ಏನಿದೆ ಆ ಕೃತಿಯಲ್ಲಿ ತಮ್ಮ ವಿಚಾರಧಾರೆಯನ್ನು, ತಮ್ಮ ಅನಿಸಿಕೆಗಳನ್ನು, ತಮ್ಮ ನಿಲುವುಗಳನ್ನು ಬಹಳ ಸುಲಭವಾಗಿ ಸೇರಿಸಬಹುದಾಗಿತ್ತು. ಆ ಕೆಲಸವನ್ನು ಮಾಡಿಲ್ಲ, ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದಾರೆ. ಅದು ನಮಗೆ ಲೇಖಕರಾಗಿ ಕೃಷ್ಣರಾವ್ ಅವರು ಬಹಳ 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 ಇಷ್ಟವಾಗ್ತಾರೆ ಮತ್ತು ನಮಗೆ ಮಾರ್ಗದರ್ಶಕವಾಗ್ತಾರೆ. ಕನ್ನಡಿಗರ ಪಾಲಿಗೆ ಸದಾಕಾಲಕ್ಕೂ ಮುಚ್ಚಿ ಹೋಗಬಹುದಾಗಿದ್ದ ಅನೇಕ ರಾಷ್ಟ್ರೀಯ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಈ ಒಂದು ಪುಸ್ತಕದಲ್ಲಿ ಮಾಸು ಮನ್ನಾರ್ ಕೃಷ್ಣರಾವ್ ಅವರು. ಹಾಗಾಗಿ ಕೃಷ್ಣರಾವ್ ಅವರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಮನ್ನಾರ್ ಮೇಷ್ಟ್ರದ್ದು ಬಹುಮುಖದ ವ್ಯಕ್ತಿತ್ವ. ಅವುಗಳಲ್ಲಿ ಪ್ರಮುಖವಾದದ್ದು ಹೇಳಲು ಸುಲಭವಾದ ಆದರೆ ಕಾರ್ಯಗತಗೊಳಿಸಲು ಬಲು ಕಠಿಣವಾದ ಸಕಾರಾತ್ಮಕ ಮನೋಭಾವ, ಅಂದರೆ ಪಾಸಿಟಿವ್ ಆಟಿಟ್ಯೂಡ್. ಇದರ ಜೊತೆಗೆ ಪರಿಸ್ಥಿತಿ ಹೇಗೆ ಇರಲಿ, ಎಲ್ಲೇ ಇರಲಿ, ಎಷ್ಟೇ ವಿಕೋಪಕ್ಕೆ ಹೋಗಿರಲಿ, ತಮ್ಮ ತಾಳ್ಮೆಯನ್ನು ಕಾಯ್ದಿರಿಸಿಕೊಂಡು ಪರಿಹಾರ ಹುಡುಕುವ ಸಾಂದರ್ಭಿಕ ನೇತೃತ್ವ, ಅಂದರೆ ಸಿಚುವೇಶನಲ್ ಲೀಡರ್ಶಿಪ್. ಇದೇ ಅವರ ಸಹಜವಾದ ವ್ಯಕ್ತಿತ್ವ. ಒಟ್ಟಿನಲ್ಲಿ ಸಂಕಟ ಬಂದಾಗ ಮೇಷ್ಟ್ರು ಎಲ್ಲರಿಗೂ ಸದಾ ವೆಂಕಟರಮಣ. ಕೃಷ್ಣ ಅವ್ರಿಗೂ ಇಲ್ಲಿ ನಮ್ಮ ಸಂಸಾರಕ್ಕೂ ತುಂಬ ಮೊದಲಿಂದನೂ ಒಳ್ಳೆಯ ಅಭಿನವ ಸಂಬಂಧ ಇದೆ. ಅವರು ಮಂಡ್ಯಕ್ಕೆ ಬಂದಾಗ ಹೇಳ್ತಾಯಿದ್ರು, ಮೊದಲು ನಮ್ಮ ಮಾವನವ್ರ ಮನೆಯಲ್ಲೇ ಅವ್ರು ಇದ್ದಿದ್ದು ಅಂತ. ಅಷ್ಟೇ ಅಲ್ಲ, ನಮ್ಮ ಅಂಗಡಿ ಅವ್ರ ವ್ಯವಹಾರದ್ದು ಎಲ್ಲ ಲೆಕ್ಕಪತ್ರ ಇದೆಲ್ಲ ನಿಮ್ಮ ಮನ್ನಾಕ್ಷ ಅವರೇ ನೋಡ್ಕೋತಾ ಇದ್ರು ಅಂತ ಹೇಳ್ತಾಯಿದ್ರು. ನಾನು ತಿಳ್ಕೊಂಡಾಗೆ ನಮ್ಮ ಯಜಮಾನ್ರೂ ಮನ್ನಾಕ್ಷರಾವ್ ಶಿಷ್ಯರು. ಅವ್ರ ಗುರುಗಳವರು ತುಂಬ ಪ್ರೀತಿ. ಅವ್ರ ಗುರುಗಳು ಅಂದರೆ ಗೌರವ, ಪ್ರೀತಿ ತುಂಬ ಅವ್ರಿಗೆ. ಅವ್ರು ಏನೇ ಹೇಳಿದ್ರು, ಎಲ್ಲೇ ಇದ್ರೂ ತಕ್ಷಣ ತಮ್ಮ ಕೆಲಸ ಏನೇ ಇದ್ರೂ ಬಿಟ್ಟು ಓಡಿ ಬಂದು ಫಸ್ಟ್ ಅವ್ರ ಕೆಲಸ ಮುಗಿಸ್ಬೇಕು ಅವರು. ಇವ್ರದ್ದು ಉಮಾ ಅವ್ರಿಗೂ ಅಷ್ಟೇ, ಇವ್ರ ಕಂಡ್ರೆ ತುಂಬ ಪ್ರೀತಿ. ಇವರು ಅಷ್ಟೇ, ನಮ್ಮ ಗುರುಗಳ ಮನೆಯವರು ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಅವ್ರ ಹತ್ರ ಕೇಳೋರು. ತಮ್ಮದೇನೇ ಒಂದು ಏನಾದ್ರು ಪತ್ರಿಕೆಗಳಿದ್ರು ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದು, ಅವ್ರ ಹತ್ರ ಸಲಹೆಗಳು ಕೇಳೋದು ಎಲ್ಲ ಮಾಡ್ತಾಯಿದ್ರು. ಅವರು ಕೂಡ ಪ್ರೀತಿಯಿಂದ ಒಳ್ಳೆ ಸಲಹೆ ಎಲ್ಲ ಕೊಡ್ತಾಯಿದ್ರು.
ಮಾವನ ಬಗ್ಗೆ ಪಾಸಿಟಿವಿಟಿ ಬಗ್ಗೆ ಹೇಳಬೇಕು ಅಂದರೆ, ಹೀಗೆ ಒಂದು ಡಾಕ್ಟರ್ ಹತ್ರ ಹೋಗಿದ್ದು ಬಂದಾಗ ಹಾಫ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದರು. ಅದು ಆಲ್ಮೋಸ್ಟ್ ಒಂದು 2 ತಿಂಗಳು 3 ತಿಂಗಳು ಓಡ್ತಾ ಇತ್ತು. ಹೀಗೆ ನೆಕ್ಸ್ಟು ಚೆಕಪ್ಗೆ ಹೋದ್ವಿ. ಅದು ಹೋದಾಗ 1 ಟ್ಯಾಬ್ಲೆಟ್ ತೊಗೋಬೇಕು ಅಂತ ಬಂತು. ಸರಿ, ಮನೆಗೆ ಬಂದರೆ ಸುಮನತ್ಗೆ ಇದ್ರು. ಸುಮನತ್ಗೆ ಹೇಳಿದ್ರು, ಈ ಥರ ಡಾಕ್ಟ್ರ್ ಹೇಳಿದಾರಮ್ಮ, ಈ ಥರ 1 ಟ್ಯಾಬ್ಲೆಟ್ ತೊಗೋಬೇಕಂತೆ ಅಂತ. ಸುಮನತ್ಗೆ ಸ್ವಲ್ಪ ಗಾಬರಿ ಆದರು. ಯಾಕೆ ಮಾವ ಹಾಫಿಂದ 1 ಆಗೋಯ್ತು ಅಂತ ಅಂದರು. ಅದರಲ್ಲೂ ಮಾವ ಹೇಳಿದ್ರು, ಏನಮ್ಮ ಆಯಿತು ಸುಮನ, ನಾನು ಆರಾಮಾಗಿದ್ದೀನಿ, ಹಾಫಿಂದ 1 ಆದರೆ ನಾವು ಮುರಿಯೋದು ತಪ್ಪುತ್ತೆ, ಸ್ಟೋರ್ ಮಾಡೋದು ತಪ್ಪುತ್ತೆ, ಒಟ್ಟಿಗೆ ಬಾಯಿಗೆ ಹಾಕೊಂಡು ನುಂಕೊಂಡ್ಬಿಡ್ಬೋದು ನೋಡು ಅಂತ ಹೇಳಿದ್ರು. ಸೊ ಅವ್ರು ಪ್ರತಿಯೊಂದರಲ್ಲೂ ಒಂದು ಪಾಸಿಟಿವಿಟಿ ಹುಡುಕ್ತಾರೆ. ಮಂಡ್ಯದ ಅಲಿಖಿತ ನಿಯಮ ಅಂತ ಹೇಳ್ಬೋದು. ಯಾರೇ 10ನೇ ಕ್ಲಾಸಿಗೆ ಬಂದರೂ ಅವ್ರ ಹತ್ರ ಇಂಗ್ಲೀಷ್ ಟ್ಯೂಷನ್ಗೆ ಅಂತ ನಾವು ಹೋಗ್ತಾ ಇದ್ವಿ. ಅವನು ಮನೆಗೆ ಪ್ರವೇಶ ಅಂದರೆ ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರಿಗೂ ಕೂಡ ಟ್ಯೂಷನ್ ಇರ್ತಾ ಇದ್ದಿದ್ದರಿಂದ ಈಗ ನಾವೆಲ್ಲ ಹೇಳ್ತೀವಿ ಸ್ತ್ರೀಯರ ಲೇಡೀಸ್ ಫಸ್ಟ್ ಅಂತನೋ, ಸ್ತ್ರೀ ಸಶಕ್ತೀಕರಣ. ಆದರೆ ಅವ್ರ ಮೇಲೆ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೆ, ಹೆಣ್ಮಕ್ಳಿಗೆಲ್ಲ ಒಳಗಡೆಯಿಂದ ಪ್ರವೇಶ ಇತ್ತು, ಹೊರಗಡೆಯಿಂದ ಗಂಡ್ಮಕ್ಳು ಬರ್ತಾಯಿದ್ರು. ಯಾವುದೇ ಜಾತಿ ಭೇದ ಆಗಲಿ ಅಥವಾ ಯಾವುದೇ ಭೇದ ಭಾವ ಕೂಡ ಇಲ್ಲದೆ ನಾವೆಲ್ಲರೂ ಕೂಡ ಅವ್ರ ಮನೆ ಒಳಗಿಂದ ಹೋಗ್ತಾ ಇದ್ವಿ. ಈಗ ಅದನ್ನು ನೋಡಿದಾಗ ಎಷ್ಟೊಂದು ಮಹಾನ್ ಉದ್ದೇಶ ಇತ್ತು, ಎಷ್ಟು ಒಳ್ಳೆ ಚಿಂತನೆ ಇತ್ತು ಅಂತ ಗೊತ್ತಾಗುತ್ತೆ. ಕಲಿಕೆ ಜೀವನದಲ್ಲಿ ನಿರಂತರ ಎಂಬುದು ನಾಣ್ಣುಡಿ. ಆದರೆ ಅದನ್ನು ಪಾಲಿಸುವವರು ಅತಿ ವಿರಳ. ಅದರಲ್ಲೂ ದಿನದಿನಕ್ಕೂ ಬದಲಾಗುತ್ತಿರುವ ಹೊಸ ತಂತ್ರಜ್ಞಾನದ ಕಡೆಗಿನ ಒಲವು ತೋರುವವರು ವಿರಳರಲ್ಲಿ ವಿರಳ. ನಮ್ಮ ಮನ್ನಾರ್ ಮೇಷ್ಟ್ರು ಇದಕ್ಕೆ ಅಪವಾದ, ಮತ್ತು ಅವರಿಗೆ ಇದು ಸರಳ, ಬಲು ಸರಳ. ಮನ್ನಾರ್ ಮೇಷ್ಟ್ರು ತಮ್ಮ ಪುಸ್ತಕವನ್ನ ಬರೆಯುವಲ್ಲಿ ತಂತ್ರಜ್ಞಾನವನ್ನ ಹೇಗೆ ಬಹಳ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಂಡರು ಅನ್ನುವ ಬಗ್ಗೆ ಒಂದು ನಿದರ್ಶನದ ಮೂಲಕ ತಮ್ಮಲ್ಲಿ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಮನ್ನಾರ್ ಮೇಷ್ಟ್ರು ಬೆಂಗಳೂರಿನಲ್ಲಿ ಕೂತು ತನ್ನ ಪುಸ್ತಕದ ಕರಡನ್ನ ಹಾಳೆಯಲ್ಲಿ ಬರೆದು ಅದನ್ನ ಫೋಟೋ ತೆಗೆದು ವಾಟ್ಸಪ್ಪಿಗೆ ತಮ್ಮ ಸೊಸೆ ನಾಗಮಣಿಯವರಿಗೆ ಕುವೈತಿಗೆ ಕಳಿಸಿಕೊಡುವರು. ಕುವೈತಿನಲ್ಲಿ ಕುಳಿತ ನಾಗಮಣಿಯವರು ಅದನ್ನ ಪುನಃ ಕಂಪ್ಯೂಟರ್ ಕೀಲಿಮಣೆಯಲ್ಲಿ ಒತ್ತಿ ಅದನ್ನ PDF ಮಾಡಿ ತಮ್ಮ ಮಾವನರಿಗೆ ಪುನಃ ವಾಟ್ಸಪ್ಪಿನಲ್ಲಿ ಕಳಿಸಿಕೊಡುವರು. ಆ ನಂತರ ಮನ್ನಾರ್ ಮಾಸ್ಟ್ರು ಅದನ್ನ ಓದಿ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ವಿಡಿಯೋ ಕಾಲ್ ಮುಖಾಂತರ ತಮ್ಮ ಸೊಸೆಯೊಂದಿಗೆ ಚರ್ಚೆ ಮಾಡಿ ಮತ್ತೆ ಪುನಃ ಅದನ್ನ ತಿದ್ದಿ ತಮ್ಮ ಕರಡು ಪ್ರತಿಯನ್ನ ಅತ್ಯಂತ ವೇಗವಾಗಿ ಪೂರ್ಣಗೊಳಿಸ್ತಾ ಇದ್ರು. ಹಾಗಾಗಿ ಇವರಿಗೆ ತಮ್ಮ ಪುಸ್ತಕಗಳನ್ನ ಬಹಳ ವೇಗವಾಗಿ ಬರೆಯುವಲ್ಲಿ ಸಹಾಯವಾಗಿತ್ತು ಅನ್ನುವುದು ನನ್ನ ಅನಿಸಿಕೆ. ಅದರ ಬಗ್ಗೆ ಕೂಡ ನಮಗೆ ಹೆಮ್ಮೆ ಆಗ್ತಾ ಇದೆ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಈ ಸಂಭಾಷಣೆ. ಹೌದು, ಇವರಿಬ್ಬರ ಸಾಂಸಾರಿಕ ಜೀವನದ ಪ್ರೇಮ ಸಂಭಾಷಣೆ ಯಾರು ಕಂಡರಿಯದ ಪ್ರೀತಿ ಬೆರೆತ ಅತಿ ನವ್ಯ ಸಂಭಾಷಣೆ. ಇವರ ಜೀವನ ಅನ್ಯೋನ್ಯತೆಯ ರಸಕಾವ್ಯ. ಇವರ ಒಡನಾಡಿಗಳೆಲ್ಲರಿಗೂ ಇವರಿಬ್ಬರಿಂದ ದೊರೆತದ್ದು ಮಧುರ ಮಧುರ ಮಧುರ. ಹೆಗ್ಗಡೆ ದೇವನ ಕೋಟೆಯ ಫಾರೆಸ್ಟ್ ರೇಂಜರ್ ಶ್ರೀ ಗಂಗಾಧರಯ್ಯ ಮತ್ತು ಶ್ರೀಮತಿ ಚಂದ್ರಾವತಮ್ಮನವರ ಕಿರಿಯ ಮಗಳಾಗಿ ಜನಿಸಿದ ಉಮಾರನ್ನು ನಮ್ಮ ಮೇಷ್ಟ್ರು 23 ಜೂನ್ 1961 ಮೈಸೂರಿನಲ್ಲಿ ವಿವಾಹವಾದರು. ಅಪಾರ ರಾಮಭಕ್ತೆ ಉಮಾ ಮತ್ತು ಕಾಯಕವೇ ಶಿವನ ಪೂಜೆ ಎಂದು ನಂಬಿಹ ಮೇಷ್ಟ್ರ ಜೋಡಿ ಬಲು ಅಪರೂಪ ಮತ್ತು ಅನನ್ಯ. ವಿದ್ಯಾರ್ಜನೆಗೆಂದು ಮನೆಗೆ ಕರೆತಂದ ಎಲ್ಲರನ್ನೂ ಪತ್ನಿ ಉಮಾ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ತಮ್ಮ ಮಕ್ಕಳೊಡನೆ ಸಾಕುತ್ತಿದ್ದರು. ಅಲ್ಲದೆ ಮನೆಗೆ ಪಾಠಕ್ಕೆಂದು ಬರುತ್ತಿದ್ದ ಹಲವಾರು ವಿದ್ಯಾರ್ಥಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಸಹಾಯ ಮಾಡುತ್ತಾ ಮೇಷ್ಟ್ರ ಸಾಮಾಜಿಕ ಕಾಳಜಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತಿದ್ದರು. ಇವರಿಬ್ಬರ ಸಾಮರಸ್ಯ ಬರೀ ವಿದ್ಯಾರ್ಜನೆಗೆ ಸೀಮಿತವಾಗಿರಲಿಲ್ಲ.
ತಮ್ಮ ಬಂಧು ಮಿತ್ರರಲ್ಲಿ ಅಥವಾ ಜ್ಞಾತಿಗಳ ಮನೆಗಳಲ್ಲಿ ಯಾವುದೇ ಸಭೆ ಸಮಾರಂಭಗಳಿದ್ದರೂ, ಸುಖ ದುಃಖಗಳಿದ್ದರೂ ಇವರಿಬ್ಬರು ಮುಂದೆ ನಿಂತು ತಮ್ಮ ಮನೆಯ ಕೆಲಸ ಎಂಬಂತೆ ಸಹಾಯ ಮಾಡುತ್ತಿದ್ದರು. ಇವರಿಬ್ಬರು ಬಂದೊಡನೆಯೇ ಬಂಧು ಮಿತ್ರರಿಗೆ ಆನೆಯ ಬಲ ಬಂದಂತಾಗುತ್ತಿತ್ತು. ಹೊಸದಾಗಿ ಮದುವೆ ಆಗಿ ನಮ್ಮ ಸಂಸಾರವನ್ನು ಹೂಡಿದ್ದು. ಇವರು ಮನ್ನಾರ್ ದಂಪತಿಗಳು ಬರೋರು. ಒಂದ್ಸತಿ ಬಂದಾಗ ನಾವೇನು ಮಾಡೋದು, ಮೊದಲನೇ ಸರ್ತಿ ಬಂದಿದ್ದಾರೆ, ಇವರಿಗೆ ಸ್ವೀಟ್ ಕೊಡೋಣ ಅಂದ್ಬಿಟ್ಟು ನಮ್ಮ ಶ್ರೀಮತಿಯವರು ಲೆಕ್ಕ ಹಾಕಿದ್ರು. ಹಾಕಿ ಏನು ಮಾಡೋದು ನೋಡೋದು, ಹೊರಟ್ರೆ ಅದು ಟೂತ್ ಪೇಸ್ಟ್ ಆಯಿತು. ಇದನ್ನು ಬಾಯಿಗಿಟ್ಟುಕೊಳ್ಳೋದು ಹೇಗೆ ಕೊಡೋದು ಅಂತಲೇ ಯೋಚನೆ ಮಾಡ್ತಾ ಇತ್ತು. ಅವರು ಯಾಕೆ ಇಷ್ಟೊತ್ತಾಯಿತು, ಏನು ಮಾಡ್ತಿದ್ಯಾ ಅಂತ ಇದು ಮಾಡೋದು. ಇವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಉಮಾನೇ ಬಂದರು, ಒಳಗಡೆ ಬಂದು ನೋಡು ಏನಾಗಿಲ್ಲ, ಕೊಡು ಎಲ್ರಿಗೂ ಕೊಡು ಎಲ್ರಿಗೂ ಕೊಡು ಅಂತ ಹೇಳಿ ಕೊಡಿಸಿದ್ರು. ಕೊಡಿಸ್ಬಿಟ್ಟು ಅವರು ಏನೂ ಆಗಿಲ್ಲ, ನೋಡು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದನ್ನೇ ಸಂತೃಪ್ತಿಯಾಗಿ ತಿಂದು ಮನೆಗೆ ಹೋದ್ರು. ಆದರೆ ಅವ್ರಿಗೆ ಜನ ಮುಖ್ಯ, ಭಾವನೆಗಳು ಮುಖ್ಯವಾಗಿದ್ದೇ ಹೊರತು ಏನು ಕೊಟ್ಟರು ಏನು ಬಿಟ್ಟರು ಅನ್ನೋದು ಮುಖ್ಯ ಆಗುತ್ತೆ. ಈ ಗುಣಗಳನ್ನು ಇಬ್ಬರು ದಂಪತಿಗಳಲ್ಲೂ ನಾವು ನೋಡ್ಬೋದು. ಅದಕ್ಕೋಸ್ಕರನೇ ಅವ್ರ ಕುಟುಂಬ ಅಷ್ಟು ಬಿಗಿಯಾಗಿತ್ತು. ಇನ್ಫ್ಯಾಕ್ಟ್ ಮನ್ನಾರ್ ಕೃಷ್ಣರನ್ನ ನಾವು ಮಾದರಿಯಾಗಿ ಇಟ್ಕೊಳ್ಳೋದು ಬರೀ ಮೇಷ್ಟ್ರಾಗಲ್ಲ, ಅವರು ಆ ಕುಟುಂಬದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ರು. ಅವ್ರ ಮನೇಲಿರೋ ಮಕ್ಕಳು ಅಷ್ಟೇ ಅಲ್ಲ, ನೆಂಟರಿಷ್ಟ್ರ ಮಕ್ಕಳು ಎಲ್ಲರೂ ಬಂದು ಒಂದೇ ಕಡೆ ಇದ್ದು ಒಂದೇ ಭಾವನೆಗಳನ್ನು ಇದು ಮಾಡೋದು. ಆ ಒಂದು ಗುಣ ಇದ್ದಿದ್ರಿಂದಲೇ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಒಂದು ಮಾದರಿ ಕಾರ್ಯಕ್ರಮಗಳು. ಯಾಕೆಂದರೆ ಇಡೀ ಮನ್ನಾರ್ ಕುಟುಂಬ ಅಲ್ಲಿ ತೊಡಗಿಸ್ಕೋತಾ ಇದ್ರು. ಬಂದವ್ರಿಗೆ ಮೊದಲನೇ ಆಕರ್ಷಣೆನೇ ಅದಾಗೋದು. ಫ್ಯಾಮಿಲಿ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಇಂಡಿಯನ್ ಸೊಸೈಟಿ ಅಂತಾರೆ. ಅದು ಗಟ್ಟಿಯಾಗಿದ್ದರೆ ಉಳಿದ ಸಮಾಜ ಚೆನ್ನಾಗಿರುತ್ತೆ ಅಂತಾರೆ. ಅದಕ್ಕೆ ಒಂದು ಜೀವಂತ ಉದಾಹರಣೆ ಅಂದರೆ ಮನ್ನಾರ್ ಅವರ ಕುಟುಂಬನೇ ಅಂತ. ಈ ದಂಪತಿಗಳಿಗೆ 4 ಮಕ್ಕಳು, ಸೊಸೆಯರು, 8 ಮೊಮ್ಮಕ್ಕಳು ಹಾಗೂ ಒಬ್ಬ ಮೊಮ್ಮಗನ ಹೆಂಡತಿ ಜೊತೆಗೂಡಿದ ಒಂದು ಅನ್ಯೋನ್ಯ ಸಂಸಾರ. ಇವರದು ಬರೇ ಕೂಡು ಕುಟುಂಬವಲ್ಲ, ಬಲು ಆದರ್ಶ ಕುಟುಂಬ. ಹೀಗೆ ತಮ್ಮ ಈ ಜೇನಿನ ಗೂಡನ್ನು ಬಹಳ ಪ್ರೀತಿಯಿಂದ ಒಂದಾಗಿಡುತ್ತಾ, ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನೂ ಮಾಡುತ್ತಾ ಒಂದು ಪರಿಪೂರ್ಣ ಹಾಗೂ ಅರ್ಥಪೂರ್ಣ ಜೀವನವನ್ನು ನಡೆಸುತ್ತಿದ್ದಾರೆ ನಮ್ಮ ಮನ್ನಾರ್ ಮೇಷ್ಟ್ರು. ವಿದ್ಯಾರ್ಜನೆಗೂ ಮಾದರಿ, ಯುವ ಲೇಖಕರಿಗೂ ಮಾದರಿ ಹಾಗೂ ಜೀವನಕ್ಕೂ ಮಾದರಿಯಾಗಿರುವ ನಮ್ಮ ಮನ್ನಾರ್ ಮೇಷ್ಟ್ರು ನಿಜಕ್ಕೂ ಸಮಾಜಕ್ಕೆ ಒಂದು ಅನರ್ಘ್ಯ ರತ್ನ.